ಆ ರಸ್ತೆ ಯಾರು ಜಮೀನ್ ಮಾಲೀಕರಿಗೆ ಇದುವರೆಗೂ ನಿವೇಶನವನ್ನು ಕೂಡ ಕೊಡಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಆಟಿಟ್ಯೂಡ್ ಯಾವ ತರ ಇದೆ ಈ ನೈಸ್ ಕಂಪನಿ ಮಾಲೀಕರದು ಅಂತ ಹೇಳಲಿಕ್ಕೆ ಈ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ದಿವಸಕ್ಕೆ ಸುಮಾರು 10 ಕೋಟಿ ಕಲೆಕ್ಷನ್ ಆಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ರೋಡು. ಇತ್ತೀಚಿನ ದಿವಸಗಳಲ್ಲಿ ಯಾಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನು ಓಡಾಡ್ತಕ್ಕಂಥ ರಸ್ತೆ ಇದು 10 ಕೋಟಿ ಕಲೆಕ್ಷನ್ ಆಗ್ತದೆ ಒಂದು ದಿವಸಕ್ಕೆ. ಇಷ್ಟು ಕಲೆಕ್ಷನ್ ಆದ್ರೂ ಆ ರೋಡ್ಗೆ ಅಡಚಣೆ ಇಲ್ಲ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ಗಳೇನಿದೆ ಆಗ 25-30 ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು, ಒಂದು ಸ್ಕೂಟರ್ ಹೋಗಕ್ಕಾಗಲ್ಲ, ಒಂದು 8 ಬ್ರಿಡ್ಜ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ. ಪದೇ ಪದೇ ನೈಸ್ಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಸಹಕಾರಿ ನಮ್ಮ PW ಇವ್ರಿಗೂ ಮಾಡಿದ್ದೇನೆ. ಹಿಂದೆ SC ಮಾದೇವಪ್ಪನವರು PW ಸಚಿವರಿದ್ದಾಗ ಇದೇ ಅಸೆಂಬ್ಲಿಲಿ ಸದನ ಸಮಿತಿನೂ ಕೂಡ ನಾನೇ ಮಾಡಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಸದನ ಸಮಿತಿಯಲ್ಲಿ ಜಯಚಂದ್ರ ಅವರು ಇದ್ದಾಗಲೂ ಕೂಡ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಅನಾನುಕೂಲ ಇದೆ ಅದನ್ನು ಮಾಡಿದ್ದೇವೆ. ಯಾವ ಕಾರಣಕ್ಕೂ ಇವರು ಸರ್ಕಾರ ಹೇಳಿದ್ರು ಇವರು ಕೇಳೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪಕ್ಕದಲ್ಲಿ 1700 ಎಕರೆ ಮೇಲೆ ಲೇಔಟ್ ಮಾಡ್ತಕ್ಕಂಥದಕ್ಕೆ ಹೊರಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 35 ವರ್ಷದಿಂದ ಅವರಿಗೆ ಹಣ ಕೊಡಲಿಲ್ಲ, ಆ ಲೇಔಟ್ ಮಾಡ್ತಾನೂ ಇಲ್ಲ. 30 ವರ್ಷದಿಂದ ರೈತರು ಬಹಳ ಸಮಸ್ಯೆ ಆಗಿದೆ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಷ್ಟು ಅಡಮೆಂಟ್ ಇರ್ತಕ್ಕಂಥ ಅವನು ಬಿಜೆಪಿ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗಿಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಜಮೀನು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 30 ವರ್ಷ ಲೀಸ್ಗೆ ಸರ್ಕಾರಿ ಜಮೀನನ್ನ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ 10 ಕೋಟಿ ಕಲೆಕ್ಷನ್ ಮಜಾ ಮಾಡ್ತಿದ್ದಾರೆ ನೈಸ್ ಕಂಪನಿಯವರು. ಒಂದೇ ಒಂದು ರಸ್ತೆ ಕೂಡ ನೈಸ್ ರಸ್ತೆಯಲ್ಲಿ ಬ್ರಿಡ್ಜ್ ಕೂಡ ಮಾಡ್ತಾ ಇಲ್ಲ.